ಕೇರಳದ ವಯನಾಡ್ನಲ್ಲಿ ಭೀಕರ ಭೂಕುಸಿತ ಸಂಭವಿಸಿ ರಕ್ಷಣಾ ಕಾರ್ಯಾಚರಣೆ ಸತತವಾಗಿ ನಡೀತಾ ಇದೆ. ಬಹುತೇಕ ಇಷ್ಟು ದಿನಗಳ ನಂತರ 3-4 ದಿನಗಳಾಗಿ ಹೋಗಿದೆ ದುರಂತ ಸಂಭವಿಸಿ. ಬಹುತೇಕರು ಯಾರೆಲ್ಲ ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡಿದ್ದಾರೆ, ಸಾವನ್ನಪ್ಪಿರಬಹುದು ಅನ್ನೋ ಅಂದಾಜೆ ಇತ್ತು. ಆದರೆ ಆಶ್ಚರ್ಯ ಅನ್ನೋ ರೀತಿಯಲ್ಲಿ 4ವರನ್ನ ರಕ್ಷಣೆ ಮಾಡಿದ್ದಾರೆ ಜೀವಂತವಾಗಿ ರಕ್ಷಣಾ ತಂಡದವರು. ಜೀವ ಕೈಯಲ್ಲಿ ಹಿಡಿದು ನಮ್ಮನ್ನು ಯಾರಾದರೂ ರಕ್ಷಣೆ ಮಾಡಬಹುದು ಅಂತ ಕಾಯ್ತಾ ಇದ್ದ 4ವರನ್ನ ರಕ್ಷಣೆ ಮಾಡಲಾಗಿದೆ. ಪದವೆಟ್ಟಿ ಕುನ್ನು ಅನ್ನೋ ಜಾಗದಲ್ಲಿ ಸಿಲುಕಿಕೊಂಡಿದ್ರು ಈ 4ವರು. ಆ ಪೈಕಿ 2 ಪುರುಷರು 2 ಮಹಿಳೆಯರು. ಅವರನ್ನ ರಕ್ಷಣೆ ಮಾಡಲಾಗಿದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿದವರ ರಕ್ಷಣೆ ಮಾಡುವಲ್ಲಿ ಸೈನಿಕರ ತಂಡ ಯಶಸ್ವಿಯಾಗಿದೆ. ಒಬ್ಬ ಮಹಿಳೆಯ ಕಾಲಿಗೆ ಬಲವಾದ ಏಟು ಬಿದ್ದಿದೆ. ರಕ್ಷಣೆಗೆ ಒಳಗಾದವರನ್ನ ಏರ್ಲಿಫ್ಟ್ ಮಾಡಿ ಅವರಿಗೆ ಬೇಕಾದ ಚಿಕಿತ್ಸೆಯನ್ನು ದೊರಕಿಸುವ ಪ್ರಯತ್ನ ಮಾಡಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯೊಂದಿಗೆ ವಯನಾಡಿನಿಂದಲೇ ನೇರ ಸಂಪರ್ಕದಲ್ಲಿ ನನ್ನ 2 ಕಲೀಗ್ಸ್ ರಂಜಿತ್ ಶಿರಿಯಾರ್ ಹಾಗೆ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, 3 ದಿನ ಆಗಿ ಹೋಗಿದೆ. ಇದಾದ ಮೇಲೂ ಕೂಡ 4ವರನ್ನ ಜೀವಂತವಾಗಿ ರೆಸ್ಕ್ಯೂ ಮಾಡಿದ್ದಾರೆ. ಸುಲಭದ ವಿಚಾರ ಆಗಿರಲಿಲ್ಲ. 4 ದಿನ ಘೋರ ದುರಂತವನ್ನ ಎದುರಿಸಿ ರಕ್ಷಣೆ ಮಾಡಿರೋದು, ಜೊತೆಗೆ ತಮ್ಮನ್ನು ತಾವು ಕಾಪಾಡಿಕೊಂಡಿರೋದು 4ವರು ಕೂಡ. ಹೇಗೆ ನಡೀತು ಈ ಆಪರೇಷನ್? ಇದ್ರ ಬಗ್ಗೆನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ. ಖಂಡಿತವಾಗ್ಲೂ ಕೂಡ ಸ್ಮಿತಾ, ಈ ಭೀಕರ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಲೆಕ್ಕ ಇಡದಷ್ಟಾಗಿದೆ. ಸ್ಮಿತಾ, ನೀವು ಹೇಳ್ತಾ ಇದ್ರಿ ಆ 4 ಜನ ಬದುಕುಳಿದಿದ್ದು ಒಂದು ರೀತಿಯಲ್ಲಿ ಪವಾಡ. ಅದು ಯಾಕಂತ ಹೇಳಿದ್ರೆ 4 ದಿನದಿಂದಲೂ ಕೂಡ ಸತತವಾಗಿ ಮಳೆ ಬರ್ತಾ ಇದೆ. ಅದ್ರ ನಡುವೆ ಆ ದುರ್ಗಮವಾದಂಥ ಮಣ್ಣಿನ ಅಡಿಯಲ್ಲಿ ಸಿಲುಕಿ ಬದುಕಿ ಬರೋದಿದೆಯಲ್ಲ, ನಿಜಕ್ಕೂ ಕೂಡ ಅವರಿಗೆ ಪುನರ್ಜನ್ಮ ಅದು. ಸ್ಮಿತಾ, ನಾನಿದ್ದೀನಲ್ಲ ಈ ಜಾಗದಲ್ಲಿ, ನೀವು ನೋಡ್ಬೋದು ಒಂದು ಮೃತದೇಹವನ್ನು ಈಗ ಮಣ್ಣಿನ ಅಡಿ ಸಿಲುಕಿರುವಂಥ ಮೃತದೇಹವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಅಲ್ಲಿ ಸಿಬ್ಬಂದಿ ಈ ಜಾಗದಲ್ಲೇ ಈ ಮನೆ ಇದೆಯಲ್ಲ ಸ್ಮಿತಾ, ನೋಡಿ ನನ್ನ ವಿಜೆ ತೋರಿಸ್ಬೇಕು ರಾಕೇಶ್. ಈ ಮನೆಯಲ್ಲಿ ಒಟ್ಟು 6 ಜನ ಡೆತ್ ಆಗಿದ್ರು. 4 ಜನರ ಬಾಡಿ ಈಗಷ್ಟೇ ಸಿಕ್ಕಿದೆ. ಇನ್ನೊಬ್ಬರ ಬಾಡಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಒಟ್ಟು 5 ಜನ. ಇನ್ನೊಬ್ಬ ಮಹಿಳೆಯ ಬಾಡಿ ಅಲ್ಲಿ ಸಿಲುಕಿಕೊಂಡಿದೆ. ಅದನ್ನು JCB ಕೆಲಸದ ಮೂಲಕ ತೆಗಿತಾ ಇದ್ದಾರೆ ನೋಡಿ ಸ್ಮಿತಾ. ನೀವು ನೋಡ್ತಾ ಇದ್ದೀರಿ ಆ ಕಲ್ಲನ್ನು ಮಣ್ಣನ್ನು ಸರಿಸಿ ಅಲ್ಲಿ ಏನು ಮಾಡ್ತಿದ್ದಾರೆ ಅಂತ ಕೇಳಿದರೆ, ಆ ವಾಸನೆ, ಶವದ ವಾಸನೆಯನ್ನು ನೋಡಿದಾಗ ಅಲ್ಲಿ ಒಟ್ಟು 6 ಬಾಡಿಗಳು ಸಿಕ್ಕಿದೆ ನೋಡಿ ಸ್ಮಿತಾ. ನೀವು ನೋಡ್ಬೋದು, ನಮ್ಮಲ್ಲಿ ಸ್ವಲ್ಪ ಅದನ್ನ ಬ್ಲರ್ ಮಾಡಿ ತೋರಿಸ್ಬೇಕು. ಆ ದೇಹದ ಕಾಲುಗಳನ್ನು ಗಮನಿಸ್ತಾ ಇದ್ದೀರಿ, ಮೃತಪಟ್ಟ ವ್ಯಕ್ತಿಯ ದೇಹದ ಕಾಲುಗಳನ್ನು ಗಮನಿಸ್ತಾ ಇದ್ದೀರಿ. ಆ ಮೂಲಕ ಮೃತಪಟ್ಟವರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ. ಅಲ್ಲಿದ್ದಂಥ NDRF ಸಿಬ್ಬಂದಿ ಕಾರ್ಯಾಚರಣೆಯನ್ನು ಮಾಡಿ ಆ ಬಾಡಿಯನ್ನು ಮೇಲಕ್ಕೆತ್ತುವಂಥ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಬಹುಶಃ ಇದೇ ಮನೆಯವರವರು, 6 ಜನ ಇದೇ ಮನೆಯವರು. ಮನೆಯಲ್ಲಿ ಯಾರಾದರೂ ಬದುಕಿಸ್ತಾರೆ ಅನ್ನೋ ನಿರೀಕ್ಷೆಯಲ್ಲಿದ್ದರು. ಆದರೆ ತಲೆ ಮೇಲೆ ಟೆರಿಸ್ ಬಿದ್ದಿತ್ತು. ಟೆರಿಸ್ ಬಿದ್ದು ಟೈಲರ್ ಕೆಲಸ ಮಾಡುವಂಥ ಯುವತಿಯಂತೆ ಆಕೆ ಮನೆಯಂತೆ. ಆಕೆಯ ಮನೆಯವರು ಒಟ್ಟು 6 ಜನ ಇಲ್ಲಿ ಡೆತ್ ಆಗಿದ್ದಾರೆ. ಡೆತ್ ಆದವ್ರನ್ನ 5 ಜನರ ಬಾಡಿಯನ್ನು ಈ ಕ್ಷಣದಲ್ಲಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಾಗಿಸಿದ್ರು. ಈಗ ಒಂದು ಬಾಡಿಯನ್ನು ಮಾತ್ರ ಎತ್ತಿ ಆ ಬಟ್ಟೆಯನ್ನು ಕಾಣಿಸ್ತಿದೆಯಲ್ಲ, ಆ ಬಟ್ಟೆ ಸುತ್ತಿಕೊಂಡು ಇಲ್ಲೇ ಪಕ್ಕದಲ್ಲಿ ಸನ್ನದ್ಧವಾಗಿ ಆ್ಯಂಬುಲೆನ್ಸ್ ಕೂಡ ನಿಂತ್ಕೊಂಡಿದೆ. ಆ ಆ್ಯಂಬುಲೆನ್ಸ್ನಲ್ಲಿ ತುಂಬಿಕೊಂಡು ಹೋಗ್ತಾರೆ. ಒಟ್ಟಾರೆ ಸಾವಿನ ಸಂಖ್ಯೆ ಈ ಹೊತ್ತಿನವರೆಗೂ ಕೂಡ ಗಮನಿಸ್ತಾ ಇದ್ದರೆ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ ನೋಡಿ. ಕಾರ್ಯಾಚರಣೆಯ ದೃಶ್ಯವನ್ನು ನಾನು ಲೈವ್ ತೋರಿಸ್ತಾ ಇದ್ದೀನಿ. ಬಟ್ಟೆಯನ್ನು ಬಿಡಿಸುತ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಆ ದೇಹವನ್ನು ಮಣ್ಣಿನಿಂದ ಬಿಡಿಸಿ ಆ ದೇಹಕ್ಕೆ ತೆಗೆಯುವಂಥ ಸಂದರ್ಭದಲ್ಲಿ ಯಾವುದೇ ಡ್ಯಾಮೇಜ್ ಆಗದ ಹಾಗೆ ಅದನ್ನು ಎತ್ತಿ ಇಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಡಾಗ್ ಸ್ಕ್ವಾಡ್ ಕೂಡ ಇಲ್ಲಿ ವಾಸನೆಯನ್ನು ಗ್ರಹಿಸಿ ಡೆಡ್ ಬಾಡಿ ಇದೆಯಾ ಅನ್ನೋದನ್ನು ಈಗ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಕ್ವಿಕ್ಕಾಗಿ ನಾನು ತೋರಿಸ್ಬಿಡ್ತೀನಿ ಸ್ಮಿತಾ ಈ ಜಾಗ ಹೇಗಿದೆ ಅಂತೇಳಿ. ನೋಡಿ ಸ್ಮಿತಾ, ಇದು ಸಂಪೂರ್ಣವಾಗಿ ಹಾನಿಯಾಗಿರುವಂಥ ಜಾಗ. ಅಲ್ಲಿ ಗಮನಿಸಿದಿರಲ್ಲ ಸ್ಮಿತಾ, ಅಲ್ಲೂ ಕೂಡ ಒಂದು ಬಾಡಿ ಇದೆ. ಅದನ್ನು ಆ JCB ಮೂಲಕ ಕಾರ್ಯಾಚರಣೆಯಲ್ಲಿ ತೆಗಿತಾ ಇದ್ದಾರೆ. ಅಲ್ಲೊಂದು ಕಾರ್ ಇದೆ, ನುಜ್ಜುಗುಜ್ಜಾಗಿರುವಂಥ ಕಾರು. ಅಲ್ಲೊಂದು ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ ಸ್ಮಿತಾ, ಅದು ಬಿಲ್ಡಿಂಗ್ ಅಲ್ಲ, ಅದು ಶಾಲೆ, ಅದು ಕಾಲೇಜ್. ಅದು ಆ ಶಾಲೆಯಲ್ಲಿ ಸಿಲುಕಿದಂಥ ಒಂದಿಷ್ಟು ಜನ ಡೆತ್ ಆಗಿದ್ದಾರೆ. ಈ ಶಾಲೆ ಇರೋದ್ರಿಂದ ಆ ಕಡೆ ಭಾಗಕ್ಕೆ ಸ್ವಲ್ಪ ಪ್ರಾಣಹಾನಿ ಕಮ್ಮಿ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಯಾವ ನದಿ ಅಂತ ಹೇಳಿದರೆ ಇದೇ ನದಿ. ಮತ್ತೊಂದ್ಸಲ ಹೇಗೆ ಕುಸಿದಿದೆ ಈ ಬೆಟ್ಟ ಅಂತೇಳಿ ನೋಡಿದರೆ, ನೋಡಿ ವಿಜೆ ತೋರಿಸ್ಬೇಕು ನೋಡಿ ಹೇಗೆ ಕುಸಿತು, ಮೂಲ ಎಲ್ಲಿ ಅಂಥೇಳಿ ನೋಡಿದರೆ ನೋಡಿ ಆ ಒಂದು ಹಸಿರಿನ ಜಾಗದಲ್ಲಿ ಮಣ್ಣು ಕುಸಿದಿದೆಯಲ್ಲ, ಇದೇ ರೀತಿಯ ಮಣ್ಣು ಕುಸಿದ ಪರಿಣಾಮ ಈ ದುರಂತ ಸಂಭವಿಸಿದೆ. ನಮ್ಮ ವಿಜಯನ್ನ ಪ್ಯಾನ್ ಮಾಡಿ ತೋರಿಸ್ತಾ ಇದ್ದಾರಲ್ಲ ನೋಡಿ, ಅದೇ ಮಣ್ಣು ಕುಸಿದಿರೋದು. ಸಂಪೂರ್ಣವಾಗಿ ಈ ಬೆಟ್ಟದ ಜಾಗ ಜರಿದು ಈ ಕಲ್ಲುಗಳು ಎಲ್ಲಿಂದ ಬಂತು ಅಂತ ಕೇಳಿದರೆ, ಈ ದೊಡ್ಡ ದೈತ್ಯಾಕಾರದ ಕಲ್ಲುಗಳೆಲ್ಲವೂ ಕೂಡ ಆ ಮಣ್ಣಿನ ಜೊತೆಗೆ ಬಂದಿರುವಂಥ ಕಲ್ಲುಗಳು ನೋಡಿ. ಕಾರ್ಯಾಚರಣೆ ಬರದಿಂದ ಸಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ರಂಜಿತ್ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಇದೆ, ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೇನೆ.
ಕೇರಳದಲ್ಲಿ ಗುಡ್ಡ ಕುಸಿದು ಮಹಾ ದುರಂತ ಸಂಭವಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದುರಂತದ ಬಗ್ಗೆ ಮೊದಲೇ ಮುನ್ಸೂಚನೆ ಇತ್ತ ಅನ್ನೋ ಅನುಮಾನ ಈಗ ಕಾಡ್ತಾ ಇದೆ. 2 ವರ್ಷದ ಮುನ್ಸೂಚನೆ ನೀಡಿದ್ದ ತಾಂಬೂಲ ಪ್ರಶ್ನೆ, ಶಿವನ ದೇಗುಲ ನಿರ್ಮಾಣದ ಸಂದರ್ಭದಲ್ಲಿ ತಾಂಬೂಲ ಪ್ರಶ್ನೆಯನ್ನ ಕೇಳಲಾಗಿತ್ತು 2 ವರ್ಷದ ಹಿಂದೆ. ಆಗ್ಲೇನೆ ದೇವರು ಈ ಬಗ್ಗೆ ಸುಳಿವನ್ನ ಕೊಟ್ಟಿತ್ತು ಅನ್ನೋ ಸ್ಫೋಟಕ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ವಿನೋದ, ದೈವ ದೇವರು ಕೊಡುವ ಮುನ್ಸೂಚನೆ ಮಾತ್ರ ಅಲ್ಲ, ವಿಜ್ಞಾನಿಗಳು ಹಾಗೆ ತಜ್ಞರು ನೀಡಿದ ಮುನ್ಸೂಚನೆಯನ್ನ ಕೂಡ ಮೈಮರ್ತ್ರ ನಿರ್ಲಕ್ಷ್ಯವೇ ಇದಾಯ್ತಾ ಅಂತ ಹೇಳಿ ರೈಟ್. ನಮ್ಮ ಪ್ರತಿನಿಧಿ ವಿನೋದ್ರನ್ನ ಮತ್ತೆ ಸಂಪರ್ಕ ಮಾಡಲಾಗುತ್ತೆ. ಮತ್ತಷ್ಟು ಅಪ್ಡೇಟ್ಸ್ ಈಗ ಲಭ್ಯವಾಗ್ತಾ ಇದೆ, ಅದ್ರ ಕಡೆ ಗಮನ ಕೊಡೋಣ. ತಾಂಬೂಲ ಪ್ರಶ್ನೆಯಲ್ಲಿ ಬಂದ ಉತ್ತರವನ್ನ ನಿರ್ಲಕ್ಷ್ಯ ಮಾಡಲಾಯ್ತಾ? ಉತ್ತರ ನಿರ್ಲಕ್ಷಿಸಿದ್ರ ಪರಿಣಾಮವೇ ಮಹಾ ದುರಂತ ಸಂಭವಿಸಿದ ಚೂರಲ್ಮಲೈ ಗ್ರಾಮದಲ್ಲಿ ಎಂಥದೊಂದು ಚರ್ಚೆ ಈಗ ನಡೀತಾ ಇದೆ. ಶಿವನ ದೇಗುಲ ನಾಶವಾದ ಸ್ಥಳದಲ್ಲಿ ಮಾರಿಯಮ್ಮ ದೇಗುಲ ಇತ್ತು. 2 ವರ್ಷದ ಹಿಂದೆ ಅದೇ ಜಾಗದಲ್ಲಿ ಶಿವನ ದೇಗುಲ ನಿರ್ಮಾಣ ಮಾಡಲಾಗಿತ್ತು. ತಾಂಬೂಲ ಪ್ರಶ್ನೆ ವೇಳೆ ನದಿ ತಿರುವು ಬದಲಾಗುವ ಸುಳಿವು ಸಿಕ್ಕಿತ್ತಂತೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿ. ವಿನೋದ, ನಾನು ಕೇಳ್ತಾ ಇದ್ದೆ ನೋಡಿ, ಕೇವಲ ದೈವ ದೇವರ ಉತ್ತರ ಮಾತ್ರ ಅಲ್ಲ, ತಜ್ಞರು ಹಾಗೆ ವಿಜ್ಞಾನಿಗಳ ಮುನ್ಸೂಚನೆಯನ್ನ ಕೂಡ ಧಿಕ್ಕರಿಸಿದ್ದು, ಅದನ್ನ ನಿರ್ಲಕ್ಷ್ಯ ಮಾಡಿದ್ದೆ ಇಂಥ ದುರಂತಕ್ಕೆ ಕಾರಣವಾಗ್ಬಿಡ್ತಾ ಅನ್ನೋ ಅನುಮಾನ ಕಾಡ್ತಲೇ ಇದೆ. ಇದೇನಿದು ತಾಂಬೂಲ ಪ್ರಶ್ನೆ, ಏನ್ ನಡೆದಿತ್ತು ಆ ಸಂದರ್ಭದಲ್ಲಿ, ಏನ್ ಮಾಹಿತಿ ಸಿಗ್ತಾ ಇದೆ ನಿಮ್ಗೆ? ಸ್ಮಿತಾ, ಒಂದೊಂದು ಬಾರಿ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಒಂದು ಸೂಚನೆಯನ್ನ ಕೊಟ್ಟಿರ್ತಾರೆ. ಅದರಲ್ಲೂ ಕೂಡ ದೇವರ ನಾಡು ಅಂತ ಕರೆಯುವಂತಹ ಕೇರಳದಲ್ಲಿ 2 ವರ್ಷಗಳ ಹಿಂದೆಯೇ, ಅಂದರೆ ಏನು ಆ ಒಂದು ಬ್ರಿಡ್ಜ್ ಈಗ ಕೃತಕವಾದಂತಹ ಬ್ರಿಡ್ಜನ್ನು ನಿರ್ಮಾಣ ಮಾಡಿದ್ದಾರೆ. ಅಣತಿ ದೂರದಲ್ಲಿರುವಂತಹ ದೇವಸ್ಥಾನ ಅದು. ಈಗ ಆ ದೇವಸ್ಥಾನ, 2 ದೇವಸ್ಥಾನಗಳು ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿ ಹೋಗಿರುವಂಥದ್ದು. ಸುಮಾರು 60-70 ವರ್ಷಗಳಿಂದಲೂ ಕೂಡ ಮಾರಿಯಮ್ಮ ದೇವಸ್ಥಾನ ಆ ಒಂದು ಸ್ಥಳದಲ್ಲಿತ್ತು. ಆದರೆ ಕಳೆದ 2 ವರ್ಷಗಳ ಹಿಂದೆ ಶಿವನ ದೇವಸ್ಥಾನವನ್ನು ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ತಾಂಬೂಲ ಪ್ರಶ್ನೆ ಎಲ್ಲ ಆಗ್ತಾರೆ. ಈ ಭಾಗದಲ್ಲಿ ತಾಂಬೂಲ ಪ್ರಶ್ನೆ ಇರ್ಬೋದು, ಅಷ್ಟಮಂಗಲ ಪ್ರಶ್ನೆ ಇರ್ಬೋದು, ಇವೆಲ್ಲವೂ ಕೂಡ ಸಾಕಷ್ಟು ನಂಬ್ತಾರೆ. ಜೊತೆಗೆ ಕರ್ನಾಟಕ ಇರ್ಬೋದು, ವಿವಿಧ ರಾಜ್ಯಗಳಿಂದ ಬಂದು ಇಲ್ಲಿ ಪೂಜೆಯನ್ನು ಮಾಡಿಸೋದು ವಾಡಿಕೆ. ಆ ಒಂದು ಸಂದರ್ಭದಲ್ಲಿಯೇ ಈ ನದಿ ತಿರುವು ಪಡೆಯುತ್ತೆ ಅಂತೇಳಿ ಎಚ್ಚರಿಕೆಯಲ್ಲೂ ಕೂಡ ಕೊಟ್ಟಿದ್ದು. ಅಂದರೆ ಆ ಸೂಚನೆ ಈ ಹಿನ್ನೆಲೆ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಈ ಜಾಗವನ್ನು ಸಾಕಷ್ಟು ಇಂಪ್ರೂವ್ ಮಾಡೋದು ಬೇಡ, ಯಾವುದೇ ಕಾರಣಕ್ಕೂ ಕೂಡ ದೇವಸ್ಥಾನ ಕಟ್ಟೋದು ಬೇಡ ಅನ್ನುವಂತಹ ಮುನ್ಸೂಚನೆಯನ್ನ 2 ವರ್ಷಗಳ ಹಿಂದೆ ಕೊಟ್ಟಿದ್ದೆ. ಆದರೆ ಇಲ್ಲಿನ ಜನರು ಅದಕ್ಕೆ ಯಾವುದೇ ರೀತಿಯಾದಂತಹ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗೋದಿರೋದಿಲ್ಲ. ಅದನ್ನ ಸ್ಥಳೀಯರು ಮಾತ್ರ ಸಂದರ್ಭದಲ್ಲೂ ಕೂಡ ಹೇಳ್ತಾ ಇದ್ರು. ಆ ಸಂದರ್ಭದಲ್ಲೂ ಕೂಡ ಕಮಿಟಿಯವರು ಕೂಡ ಒಂದಷ್ಟು ಜಗಳಗಳಾಗಿತ್ತು. ಆದರೂ ಕೂಡ ಯಾರ ಮಾತಲ್ಲೂ ಕೇಳ್ತಂತೆ ಅವರು ಸುಮಾರು 1.5 ಕೋಟಿ ವೆಚ್ಚದಲ್ಲಿ ದೇವಸ್ಥಾನವನ್ನು ಕಟ್ಟಿದ್ರು ಅಂತೇಳಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ದೇವಸ್ಥಾನ